ತಾವು ತಮ್ಮ ಜೀವನವನ್ನೇ ಪ್ರಾರಂಭ ಮಾಡಿದ್ದು ಕನ್ನಡ ಕಾವಲು ಸಮಿತಿಯಿಂದ. ನಾಲ್ಗೆ ಕಟ್ ಮಾಡಿದ್ರು ಮೂಗ್ನಲ್ಲಾದ್ರೂ ಕನ್ನಡ ಪದ ಹೇಳ್ತೀನಿ. ಆ ಒಂದು ಸಂಸ್ಕೃತಿಯಿಂದ ಬಂದಂಥವ್ರು ನೀವು. ಹೌದಪ್ಪ ನೋಡಿ, ಹೌದು ಹುಲಿ ಕಂತು ತಜ್ಞರಾಗಿದ್ರೆ ಸರ್ ಕ್ವಶನ್ ಪೇಪರ್ ಪ್ರಿಂಟ್ ಮಾಡಕ್ ಮುಂಚೆ ಜ್ಞಾನ ಇದ್ರೆ ನೋಡ್ಬೇಕಾಗಿತ್ತಲ್ಲ ಅವರು ಅವರು ಎಕ್ಸ್ಪರ್ಟ್ ಅಂತ ಹೇಳಿದ್ರಲ್ಲ. ಯಾವ್ದ್ರಾಗ ಎಕ್ಸ್ಪರ್ಟ್ ಅವರು? ಅವರ ವರ್ಡ್ ನೋಡ್ಬಿಟ್ರೆ ಕನ್ನಡದವರು ವಿಷ ಕುಡಿಬೇಕೋ ಏನ್ ಕುಡಿಬೇಕೋ ಗೊತ್ತಿಲ್ಲ. ಅಂದ್ರೆ ಕನ್ನಡಕ್ಕೆ ಅವಮಾನ ಆದಾಗ ನೀವಲ್ದಿರ ಯಾರು ಸರ್ ಎದೊಳ್ಬೇಕು? ಬೇರೆಯವರಾಗಿದ್ದರೆ ನಾನು ಈ ರೀತಿ ಉತ್ತರಕ್ಕೆ ನಾನೇನು ಆರಾಮ್ಸೆ ಕೂತ್ಬಿಡ್ತಾ ಇದ್ದೆ, ಆರಾಮ್ಸೆ ಕೂತ್ಕೊಂತಾ ಇದ್ದೆ. ಬೇರೆ ಮುಖ್ಯಮಂತ್ರಿ ಆಗಿದ್ರೆ ಕೊನೆಯವ್ರು ಕೇಳಿ, ತಾವು ತಮ್ಮ ಜೀವನವನ್ನೇ ಪ್ರಾರಂಭ ಮಾಡಿದ್ದು ಕನ್ನಡ ಕಾವಲು ಸಮಿತಿಯಿಂದ. ಕನ್ನಡದ ಕಟ್ಟಾಳು. ನನ್ನ ಮೊನ್ನೇನು ಪದ ಹೇಳಿದೆ, ಅದೇನೋ ಹೇಳಿದೆ, ನಾನು ನಾಲ್ಗೆ ಕಟ್ ಮಾಡಿದ್ರು ಮೂಗ್ನಲ್ಲಾದ್ರೂ ಕನ್ನಡ ಪದ ಹೇಳ್ತೀನಿ. ಆ ಒಂದು ಸಂಸ್ಕೃತಿಯಿಂದ ಬಂದಂಥವ್ರು ನೀವು. ಹೌದಪ್ಪ ನೋಡಿ, ಹೌದು ಹುಲಿ ಕಂತು. ನನಗೆ ಅರ್ಥ ಆಗದೆ ಇರೋದು ಸನ್ಮಾನ್ಯ ಮುಖ್ಯಮಂತ್ರಿಗಳೇ, KPSC ಅವರು ಮೊದಲು ಕನ್ನಡ ಟ್ರಾನ್ಸ್ಲೇಷನ್ ಆಯಿತು. ಆ ಟ್ರಾನ್ಸ್ಲೇಷನ್ ಒಂದು ಸಮಿತಿ ನೇಮಕ ಮಾಡಿದ್ರು. ಅದರಲ್ಲಿ 6 ತಪ್ಪಾಗಿದೆ. 6 ತಪ್ಪಿಗೋಸ್ಕರ ನಾವು ಎಕ್ಸಾಮ್ ಮಾಡಿದ್ರಿ ಅಂತ ಅಲ್ವಾ? ಕರೆಕ್ಟ್. 10 ಅಂದ್ರೆ 6 ಆದ್ಮೇಲೆ ಎಕ್ಸ್ಟ್ರಾ ಆದ್ರೆ ಮಾಡಬೇಕು ಅಂತ ಅವರ ಕಾನೂನಲ್ಲಿ ಇದೆ. ತಾವು ಕನ್ನಡ ಕಾವಲು ಸಮಿತಿ ಅಲ್ಲ, ನಿಮಗೆ ಏನು ದಾಖಲೆ ಇಲ್ದಿದ್ದು ನಾನೇನು ಮಾತಾಡಲ್ಲ. ಫಸ್ಟ್ ಟೈಮ್ ಆದಾಗ 59 ತಪ್ಪನ್ನ ಹುಡುಕಿದೀವಿ. 59 ತಪ್ಪು ಫಸ್ಟ್ ಟೈಮ್ ಆದಾಗ. ಒಂದು ನಿಮಿಷ ಸರ್ ಮಾತಾಡ್ಬಿಡ್ತೀನಿ. ನೀವು ಮಾತಾಡಿದಾಗ ನಾನು ಎಷ್ಟು ಕೂಲಾಗಿ ಕೇಳಿದ್ದೀನಿ ಸರ್. ನಿಮ್ ಬಗ್ಗೆ ಹೊಗಳಿದ್ದೀನಿ ನಾನು. ಏನೋ ಕನ್ನಡ ಕಾವಲು ಸಮಿತಿ ಎಲ್ಲ ಹೇಳಿದ್ದೀನಿ. ಇನ್ನೇನು ಹೇಳ್ಬೇಕು ನಾನು? ಏನು ಮಾತಾಡಲ್ಲ. ಮತ್ತೆ ಸರಿ, ಅವರು 59 ತಪ್ಪಾದಾಗ ಅವರು ಯಾರು ಲೋಕಸೇವಾ ಆಯೋಗದವರು 10 ತಪ್ಪಾಗಿದೆ ಅಂತ ಹೇಳಿದ್ರು. ನಾನು ನಿಮ್ಗೆ ದಾಖಲೆ ಕೊಡ್ತೀನಿ. ತಜ್ಞರ ಸಮಿತಿ ತಜ್ಞರು ಅದೇ ನಿಮ್ಗಿಂತ ಹೇಳಿರೋದಲ್ಲ ಸರ್. ಅವ್ರ ತಜ್ಞರ ಸರ್. ಅವರು ರೋಗಗ್ರಸ್ತರು. ಅವರು ಅಲ್ಲಲ್ಲ, ತಜ್ಞರಾಗಿದ್ರೆ ಸರ್ ಕ್ವಶನ್ ಪೇಪರ್ ಪ್ರಿಂಟ್ ಮಾಡಕ್ ಮುಂಚೆ ಜ್ಞಾನ ಇದ್ರೆ ನೋಡ್ಬೇಕಾಗಿತ್ತಲ್ಲ. ಅವರು ಜ್ಞಾನ ಇದ್ರೆ ನೋಡ್ಬೇಕಾಗಿತ್ತಲ್ಲ. ಅವ್ರಿಗೆ 2.5 ಲಕ್ಷ ಸಂಬಳ ಅಂತ ಕೊಡ್ತಾ ಇದ್ದೀರಿ. ಅಗ್ರಿ ವಿತ್ ಯು. ಕಾರ್ ಯಾಕೆ ಕೊಡ್ತಾ ಇದ್ದೀರಿ ಅವ್ರಿಗೆ? ಎಕ್ಸ್ಪರ್ಟ್ ಅಂತ ಯಾಕೆಲ್ಲ ಸೆಲೆಕ್ಷನ್ ಮಾಡಿದ್ರಿ? ವೈ? ನಾನ್ ಮಾಡಿಲ್ಲಪ್ಪ ಸರ್, ನಿಮ್ಗೆ ಹೇಳ್ತಾ ಇಲ್ಲ ನಾನು. ನೀವು ಅವರು ಎಕ್ಸ್ಪರ್ಟ್ ಅಂತ ಹೇಳಿದ್ರಲ್ಲ, ಯಾವ್ದ್ರಾಗ ಎಕ್ಸ್ಪರ್ಟ್ ಅವರು? ಯಾವ್ದ್ರ? ನಾನು ನಿಮ್ಗೆ ನೋಡಿ ಸರ್, 2 ಕಳಿಸ್ತೀವಿ ಸರ್. 2 ಪ್ರಶ್ನೆ ಪತ್ರಿಕೆ ಇದೆ ನಿಮ್ಮ ಹತ್ರ. ಇಲ್ಲೇ ಕಳಿಸ್ತೀನಿ. ನೀವಿಲ್ಲೇ ನಾನು ಮಾರ್ಕ್ ಮಾಡಿದ್ದೀನಿ. ನೀವೇನು ಹುಡ್ಕಂಗೂ ಇಲ್ಲ. ಫಸ್ಟ್ ಟೈಮ್ ಆದಾಗ 59 ತಪ್ಪು ಮಾಡವ್ರೆ. ಸೆಕೆಂಡ್ ಟೈಮು ಆದಮೇಲೆ ತಾವು ಫಸ್ಟ್ ಟೈಮ್ ಆದಾಗೆ ತಾವು ರಿಯಾಕ್ಟ್ ಮಾಡಿದ್ದೀರ. ಫಸ್ಟ್ ಟೈಮ್ ಆದಾಗ ತಾವು ಭಾಳ ಚೆಂದಾಗಿ ರಿಯಾಕ್ಟ್ ಮಾಡಿದ್ದೀರ. ಇಂಗ್ಲೀಷಲ್ಲಿದೆ, ಓದ್ತೀನಿ ಸ್ವಲ್ಪ. ಸಿದ್ದರಾಮಯ್ಯ ಎಕ್ಸ್ ಖಾತೆ, those responsible for these lapses have been relieved of their duties. The upcoming exam will be conducted with the utmost responsibility and accountability, following all the due diligence. We remain committed to uphold the integrity of our recruitment process. This is your comment, sir. This is my opinion also. This is your opinion. You know it is my opinion. ಗಂಗಾವರ್ IAS ಅವರು ನೀವಾದ್ಮೇಲೆ ರೆಸ್ಪಾಂಡ್ ಮಾಡ್ತಾರೆ. ಯಾರು? ಗಂಗಾವರ್ IAS. IAS ಅವರು ಅಂದ್ರೆ ಒಳ್ಳೆ ತಂದಾಗ ಮಾಡ್ತಾರೆ. ಅವರೇನು ಇದಲ್ಲ. ಅವ್ರೇನು ಹೆಂಗ್ ಮಾಡ್ತಾರೆ ಅಂದ್ರೆ ಕನ್ನಡದವರು ನೋಡ್ಕೊಬೇಕು. ಅವರ ವರ್ಡ್ ನೋಡ್ಬಿಟ್ರೆ ಕನ್ನಡದವರು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲ. ಅಸೆಂಬ್ಲಿದು ಹೇಳಿದ್ದೀನಿ. ವಿಷ ಕುಡಿಬೇಕೋ ಏನ್ ಕುಡಿಬೇಕೋ ಗೊತ್ತಿಲ್ಲ.
ಪರ್ಸನಲಿ ಐ ಲವ್ ದಿಸ್ ಕಾಮೆಂಟ್ಸ್. ಕಳ್ಸ್ಕೊಡ್ತೀನಿ ಸರ್, ಇದನ್ನ ನೋಡ್ಕೊಳ್ಳಿ. ಇದೆಯಾ ಅಲ್ಲಿ ನಿಮ್ಮ ಹತ್ರ? ಇದೆ ಇದೆ ಇದೆ. ಹಾ, ಪರ್ಸನಲಿ ಐ ಲವ್ ದಿಸ್ ಕಾಮೆಂಟ್ಸ್ ದಟ್ memes hard working and smart candidate might have enjoyed this exam paper. ಯಾರು? ಸ್ಮಾರ್ಟ್ ಕ್ಯಾಂಡಿಡೇಟ್ಸ್ ಮೈಟ್ ಹ್ಯಾವ್ ಎಂಜಾಯ್ಡ್ ದಿಸ್ ಎಕ್ಸಾಮ್ ಪೇಪರ್. ಅಂದರೆ ಇವನು ಯದ್ವಾ ತದ್ವಾ ಟ್ರಾನ್ಸ್ಲೇಷನ್ ಮಾಡಿದಾರಲ್ಲ ಇಂಗ್ಲೀಷಿಂದ ಕನ್ನಡಕ್ಕೆ, ಅದನ್ನು ಸ್ಮಾರ್ಟ್ ಕ್ಯಾಂಡಿಡೇಟ್ಸು ಎಂಜಾಯ್ ಮಾಡ್ತಾ ಇದ್ದಾರಂತೆ. ಅಂಥವ್ರನ್ನ ನೀವು ಅಲ್ಲಿ ಹಾಕಿದ್ದೀರಾ? ಎಸ್, ನಾನು ಹಾಕಿಲ್ರಿ. ಇನ್ಯಾರು ಹಾಕ್ತಾರೆ ಸರ್? IAS ಹಾಕೋರಲ್ಲ IAS ನಾವೇ ನೇಮಕ ಮಾಡೋದು. ಮತ್ತೆ ಅದನ್ನೇ ಹೇಳಿದ್ದು ಅವರು. ಸರ್, ಮುಖ್ಯಮಂತ್ರಿ ನಿಮ್ ಕಾಮೆಂಟ್ನು ನಾನು ಓದ್ದೆ. ನೀವು ಎಷ್ಟು ರೆಸ್ಪಾನ್ಸಿಬಿಲಿಟಿ ಆಗಿ ನೀವು ಕಾಮೆಂಟ್ ಮಾಡಿದ್ದಾರೆ. ಮೈ ರೆಸ್ಪಾನ್ಸಿಬಿಲಿಟಿ, ನಾನು ಇನ್ಮೇಲೆ ಈ ತರದ ಆಗಕ್ ಬಿಡಲ್ಲ, ಐ ಅಶ್ಯೂರ್ ಅಂತ ಅನ್ನೋ ಪದನ ಉಪಯೋಗ ಮಾಡಿದ್ದೀನಿ. ಇವನು ಎಂಜಾಯ್ ಅನ್ನೋ ಪದವು ಯೂಸ್ ಮಾಡಿದ್ದಾನೆ. ಅದೇ ಪೇಪರ್ಗೆ ಎಂಜಾಯ್ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಇದು ಉದ್ದತನ ಅಲ್ವಾ ಸರ್? ಉದ್ದಟತನ. ನೀವು ಕನ್ನಡ ಕಾವಲು ಸಮಿತಿಯವರು. ನನ್ಗೆ ಗೊತ್ತಿಲ್ಲ, ಬೇರೆ ಇಲ್ಲಿ ಅಸೆಂಬ್ಲಿಯಲ್ಲಿ ನೀವು ಹೇಳಕ್ಕಾಗಲ್ಲ, ಆಚೆ ಕಡೆ ಬೇರೆ ಪದ ಉಪಯೋಗ ಮಾಡ್ತೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ. ನಾನು ನಿಮಗೆ ಈಗ ಕಳಿಸ್ಕೊಡ್ತೀನಿ ಸರ್. ನಾನು ಹೇಳಿದ್ದೀನಿ, ನಾನೇ ಹುಡ್ಕೊಡ್ತೀನಿ. ಫಸ್ಟ್ ಆದಾಗ 59, ಎರಡನೇ ಸರಿ ಆದಾಗ 79 ಲೋಪಗಳು. ಕೊಡಪ್ಪ, ಇದು ತಗೊಂಡೋಗಿ ಮುಖ್ಯಮಂತ್ರಿಗಳು. 2 ಕೊಟ್ಟಿದ್ದೀನಿ ನೋಡಿ ಸರ್. ನೀವು ಹುಡ್ಕಂಗೂ ಇಲ್ಲ, ಅಲ್ಲೇ ತಿದ್ದಿದ್ದೀನಿ ನೋಡಿ, ಎಲ್ಲ ಕಡೆ ತಿದ್ದಿದ್ದೀನಿ. 79 ತಪ್ಪೈತೆ. 59 ತಪ್ಪಿದ್ದಾಗ ರೀ ಎಕ್ಸಾಮ್ ಮಾಡಿದ್ದೀರಾ. 79 ತಪ್ಪಾದಾಗ ಮಾಡಲ್ಲ ಅಂತ ಹೇಳ್ತಾ ಇದ್ದೀರಾ. ನೀವೇ ಹೇಳಿದ್ದೀರಾ ಎಕ್ಸಾಮ್ ಮಾಡಿ ಅಂತ. ಮೊದಲನೇ ಸಾರಿ ತಪ್ಪಾದಾಗ ನೀವೇ ಎಕ್ಸಾಮ್ ಮಾಡಿ ಅಂತ ಹೇಳಿದ್ದೀರಾ. ಈಗ ಅದ್ಯಾವುದೋ KITಯಲ್ಲಿ ಏನೋ ಇದೆ ಅಂತೇಳಿ ಅಂತೀರ. ಅಂದರೆ ಕನ್ನಡಕ್ಕೆ ಅವಮಾನ ಆದಾಗ ನೀವಲ್ದಿರ ಯಾರು ಸರ್ ಎದೊಳ್ಬೇಕು? ಪ್ರಿಯಾಂಕಾ ಅವ್ರ ಮನೆ ಮಾತಾಡಿದ್ರು, ಈ ಉತ್ತರ ಕರ್ನಾಟಕದ ಕಡೆ ಈ ಎಕ್ಸಾಮ್ ಬರೆಯೋರು, ಆ ಸೆಂಟ್ರಿಸ್ ಬರ್ತಾರಲ್ಲ, ಆ ಪಾಠ ಕೇಳ್ಕೊಳಕ್ಕೆ 1 ತಿಂಗಳು 2 ತಿಂಗಳು ಅವ್ರಿಗೆ ಊಟ ಇರಲ್ಲಂತೆ. ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡವ್ರಂತೆ. ಅನ್ನ ಏನು 3-4 ಅನ್ನ ಹಾಕು ಅಂತ ಹೇಳ್ಬಿಟ್ಟು ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಂಡವ್ರು. ಅದರಲ್ಲಿ ಎಲ್ಲೆಲ್ಲಿ ಮದುವೆ ಮನೆಗಳಿರ್ತಾವೋ, ಏನೇನು ಇರ್ತದೋ ಫ್ರೀ ಊಟ ಛತ್ರಗಳಲ್ಲಿ, ಆ ಮಠಗಳಲ್ಲಿ ಅಲ್ಲೆಲ್ಲ ಹೋಗ್ತಾರಂತೆ. ಅಷ್ಟು ಕಷ್ಟ ಬಿದ್ದು ಕನ್ನಡದವರು ಬರೆಯೋದು. ನೀವು ಕನ್ನಡಕ್ಕೆ ದ್ರೋಹ ಬಗೆಯೋದು. ನಾವೆಲ್ಲ ಕನ್ನಡ 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 ಕನ್ನಡಕ್ಕೋಸ್ಕರ ದುಡ್ಡು ಖರ್ಚು ಮಾಡೋದು. ನಾವು ಯಾವ ಪುರುಷಾರ್ಥಕ್ಕೆ ಕನ್ನಡ ಖರ್ಚು ಮಾಡ್ತೀರಾ? ಇಂಥ KPSC ಅವ್ರು ಇಟ್ಕೊಂಡು ಅವ್ರಿಗೆಲ್ಲ ಸಂಬಳ ಕೊಟ್ಕೊಂಡು. ಒಂದು ಟ್ರಾನ್ಸ್ಲೇಷನ್ ಸರ್, ಸಣ್ಣದು. ನಮ್ಮ ಯಾವುದೋ ಒಬ್ಬ ಲೆಕ್ಚರರ್ ಕರೆದು, ಕನ್ನಡ ಲೆಕ್ಚರರ್ ಕರೆದು ಹೇಳಿದ್ರೆ ಮಾಡಿಕೊಟ್ಬಿಡ್ತಾರಲ್ಲ ಸರ್. ಇದನ್ನ ಕನ್ನಡ ಕಾವಲು ಸಮಿತಿ ಇದೆಯಲ್ಲ ಸರ್, ಅವರು ರಿಪೋರ್ಟ್ ಕೊಟ್ಟಿದ್ದಾರೆ. ಇವಾಗೆಲ್ಲ ನಾನು ಹೇಳ್ತಾರೆ, 10 ವರ್ಷದಿಂದನೇ ರಿಪೋರ್ಟ್ ಕೊಟ್ಟಿದ್ದಾರೆ. ಯಾವುದೇ ಟ್ರಾನ್ಸ್ಲೇಷನ್ ಅನ್ನ ಫಸ್ಟು ಕನ್ನಡದ ಪತ್ರಕ್ಕೆ ಪ್ರಶ್ನೆ ಪತ್ರಿಕೆ ಆಗಬೇಕು, ಅದನ್ನ ಇಂಗ್ಲಿಷ್ಗೆ ಟ್ರಾನ್ಸ್ಫರ್. ಅವಾಗ ಹೇಳಿದ್ದಾರೆ, ತಾವು ಇವಾಗ ಹೇಳ್ತಾ ಇದ್ದೀರಾ ಇನ್ ಮುಂದೆ ಮಾಡ್ತೀನಿ ಅಂತ. ಅವ್ರು ಅವಾಗೇ ಪತ್ರ ಬರೆದಿದ್ದಾರೆ ಎಲ್ಲರಿಗೂ. ಕಸದ ಬುಟ್ಟಿಗೆ ಹಾಕಿದ್ರು, ಅದನ್ನೆತ್ತಿ ಕಸದ ಬುಟ್ಟಿಗೆ ಹಾಕ್ಬಿಟ್ರು ಅದನ್ನೆಲ್ಲ ಎತ್ತಿ.